ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟು ಮತ್ತು ಸಚಿವ ಸಂಪುಟ ಪುನರಚನೆ ವಿಚಾರ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಒಂದು ಕಡೆಯಾಗಿ ಸಚಿವ ಸಂಪುಟ ಪುನರಚನೆ ಮೂಲಕ ತಮ್ಮ ಕುರ್ಚಿಯನ್ನು ಸೇಫ್ ಮಾಡ್ಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ಲ್ಯಾನನ್ನು ಮಾಡ್ತಾಯಿದ್ರೆ, ಇತ್ತ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ನಡೆದಿದೆ ಎನ್ನಲಾದಂಥ ಒಂದು ಒಪ್ಪಂದದ ವಿಚಾರವನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿ ಹುದ್ದೆಗೆ ಏರಬೇಕು ಅನ್ನುವಂಥ ನಿಟ್ಟಲ್ಲಿ DCM DK ಶಿವಕುಮಾರ್ ನಾನಾ ರೀತಿಯಾದಂಥ ಕಸರತ್ತನ್ನು ಲಾಬಿಯನ್ನು ಮುಂದುವರಿಸಿದ್ದಾರೆ. ಈ ನಡುವೆ ಹೈಕಮಾಂಡ್ ನಡೆ ಅಂದರೆ AICC ನಾಯಕರ ನಡೆ ತುಂಬ ನಿಗೂಢವಾಗಿರ್ತಕ್ಕಂಥದ್ದು. AICC ನಾಯಕರ ನಿಗೂಢತೆಯಿಂದ ಅಲರ್ಟ್ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಉಭಯ ನಾಯಕರಿಬ್ಬರು ಕೂಡ ಕಳೆದ ಒಂದು ವಾರದಿಂದ ಈಚೆಗೆ ತಮ್ಮ ವರಸೆಯನ್ನೇ ಬದಲಾಯಿಸಿದ್ರ ಅಂತ. ಯಾಕಂತ ಹೇಳಿದ್ರೆ ಅಂಥದ್ದೊಂದು ವರಸೆ ಬದಲಾಯಿಸಿದವೆ ಅನ್ನುವಂಥ ಒಂದು ವಿಚಾರವನ್ನು ಸಾಕ್ಷೀಕರಿಸ್ತಾ ಇದ್ದಾವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಉಭಯ ನಾಯಕರ ಹೇಳಿಕೆಗಳು, ಮತ್ತೊಂದು ಕಡೆಗೆ ಅವರ ನಡೆ. ಈವರೆಗೂ ಕೂಡ ಅಂದರೆ ಕಳೆದ 2-3 ತಿಂಗಳ ಹಿಂದಿನವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು. ಏನು, 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿರ್ತೀನಿ, ಶಾಸಕಾಂಗ ಪಕ್ಷದ ತೀರ್ಮಾನವೇ ಅಂತಿಮ, ಶಾಸಕರ ಅಭಿಪ್ರಾಯವೇ ಮುಖ್ಯವಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಪದೇ ಪದೇಯಾಗಿ ಹೇಳ್ತಾ ಇದ್ರು. ಆದರೆ ಇತ್ತೀಚೆಗೆ ಕಳೆದೊಂದು ವಾರದಿಂದ ಇತ್ತೀಚೆಗೆ ನೋಡಿ, ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಹೈಕಮಾಂಡ್ ಹೇಳಿದ್ರೆ ನಾನು ಅಧಿಕಾರದಲ್ಲಿ ಮುಂದುವರಿತೀನಿ, ಇಲ್ಲ ಅಂದರೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುತ್ತಿದ್ದಂಥ DK ಶಿವಕುಮಾರ್ ಅವರು ಇದೀಗ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯವೇ ಮುಖ್ಯ ಎಂಬುದನ್ನು ಅರಿತ್ರ ಅಂಥದ್ದೊಂದು ಚರ್ಚೆಗೆ ಪೂರಕವಾಗಿದೆ DK ಶಿವಕುಮಾರ್ ಅವರ ನಡೆ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ನಿಟ್ಟಲ್ಲಿ ಇದೀಗ ಒಂದು ಲಾಬಿಯನ್ನು ಮಾಡ್ತಾ ಇದ್ದಾರೆ, ಅಂಥದ್ದೊಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂಥ ನಿಟ್ಟಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ದೆಹಲಿಗೆ 2 ತಂಡಗಳು ಅಂದರೆ DCM DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ 2 ಟೀಮ್ಗಳು ದೆಹಲಿಗೆ ಹೋಗಿ ಬಂದಿರತಕ್ಕಂಥದ್ದು. ಒಂದು ಸಚಿವ ಚಲುವರಾಯಸ್ವಾಮಿ ನೇತೃತ್ವದ ತಂಡ, ಮತ್ತೊಂದು ಶಾಸಕ ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದ ತಂಡ ಇನ್ನೂ ಕೂಡ ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂಥ ಒಂದು ವಿಶ್ವಾಸದಲ್ಲಿರ್ತಕ್ಕಂಥ ಅಂದರೆ ಅಂಥದ್ದೊಂದು ದಾಳವನ್ನು ಉಳಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವು ಲೆಕ್ಕಾಚಾರಗಳೊಂದಿಗೆ ಹೈಕಮಾಂಡ್ ಹತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ ಎನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಶಾಸಕರ ಸಂಖ್ಯೆಯನ್ನು ತೋರಿಸಿದ್ರೆ ಹೈಕಮಾಂಡ್ ಗಮನವನ್ನು ಸೆಳಿಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿಯೂ ಕೂಡ DK ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಶಾಸಕರು ಮತ್ತೊಂದು ಕಡೆಯಾಗಿ ಕೆಲವು ಸಚಿವರು ಕೂಡ ಹೈಕಮಾಂಡ್ ಮೊರೆಯನ್ನು ಹೋಗಿದ್ದಾರೆ ಎನ್ನುವಂಥದ್ದು ಈ ಒಂದು ಗೊಂದಲಕ್ಕೆ ತೆರೆಯನ್ನು ಎಳೀರಿ ಅಂತ. ಇದಕ್ಕೆ ಪೂರಕವಾಗಿ ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಯವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಪಿರಿಯಾಪಟ್ಟಣ ವೆಂಕಟೇಶ್ ಅಂದರೆ ಪಶುಸಂಗೋಪನಾ ಸಚಿವ ಪಿರಿಯಾಪಟ್ಟಣ ವೆಂಕಟೇಶ್ ಅವರು ಒಂದು ಮಾತನ್ನು ಹೇಳಿದ್ರು, ಯಾರನ್ನಾದರೂ CM ಮಾಡಿ ಈ ಗೊಂದಲಕ್ಕೆ ಮೊದಲು ತೆರೆ ಎಳೀರಿ ಅನ್ನುವಂಥ ನಿಟ್ಟಲ್ಲಿ ನಾವು ಮನವಿಯನ್ನು ಮಾಡಿದ್ವಿ. ಇದಕ್ಕೋಸ್ಕರವಾಗಿಯೇ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದು. ಒಂದು ವೇಳೆ ಸಚಿವರನ್ನಾಗಿ ಮುಂದುವರಿರಿ ಅಂದರೆ ಮುಂದುವರಿತೀನಿ, ಇಲ್ಲ ಅಂದ್ರೆ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಕೆಲ ಹಿರಿಯ ಶಾಸಕರುಗಳು ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕೆಲವು ಸಚಿವರುಗಳು ಮತ್ತು ಸಚಿವಾಕಾಂಕ್ಷಿಗಳು ಒಮ್ಮೆ ಸಚಿವರನ್ನಾಗಿ ಮಾಡಿ ಮತ್ತೊಂದು ಕಡೆಗೆ ಈ ಅವಧಿಯನ್ನು ಪೂರ್ಣಗೊಳಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಎನ್ನುವಂಥ ನಿಟ್ಟಲ್ಲಿ ಕೆಲ ಸಚಿವರುಗಳು ಕೂಡ ದುಂಬಾಲನ್ನು ಬಿದ್ದಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಉಭಯ ನಾಯಕರಿಬ್ಬರೂ ಕೂಡ ಇದೀಗ ಹೈಕಮಾಂಡ್ ಗಮನವನ್ನು ಸೆಳೆಯುವಂಥ ನಿಟ್ಟಲ್ಲಿ ವರಸೆಯನ್ನು ಬದಲಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಇತ್ತ ಸಚಿವರು ಶಾಸಕರುಗಳು ಇವರೆಲ್ಲರೂ ಕೂಡ ತಮ್ಮ ಅಧಿಕಾರಕ್ಕೋಸ್ಕರವಾಗಿ AICC ಮೊರೆ ಹೋಗಿರ್ತಕ್ಕಂಥದ್ದು ಇದೀಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥ ಒಂದು ಭಾಳ ಮುಖ್ಯವಾದಂಥ ಒಂದು ವಿಚಾರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.